ತಲೆ ಮಟನ್ ಸಾರು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ. ಸೂಪರಾಗಿ ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಈ ಥರ ಹೇಳ್ಕೊಡೋದನ್ನ ತಲೆ ಮಟನ್ ಸಾರನ್ನ. ನಾನು ನಿಮ್ಮ ಪ್ರೀತಿಯ ಸಂಜೀವಿನಿ, ಅಡುಗೆ ಮನೆ ಚಾನಲ್ಗೆ ವೆಲ್ಕಮ್. ಇವತ್ತು ನಾನು ತಲೆ ಮಟನ್ ಸಾರು ಮಾಡೋದು ಹೇಳ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ತಲೆ ಮಟನ್ನ ತೊಗೊಂಬಂದು ಇಟ್ಕೊಂಡಿದ್ದೀನಿ. 2-3 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ನಾನು ಕುಕ್ಕರಲ್ಲಿ ಮೊದಲು ವಿಶಿಲ್ ಹೊಡ್ಕೊತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದ್ರಲ್ಲಿ 3 ಗ್ಲಾಸ್ ನೀರಾಗೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ನಾನು ಇವಾಗ ಕ್ಯಾಪ್ ಮುಚ್ತಾ ಇದ್ದೀನಿ ಕುಕ್ಕರ್ದು. 2 ವಿಶಿಲ್ ಆದರೆ ಸಾಕು ಕುಕ್ಕರು. ಪ್ಲೀಸ್ ಗೈಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ. ನಾನು ವಿಶಿಲ್ ಆಗಿದೆ 2, ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮಟನ್ ಪೀಸಸ್ ಎಲ್ಲ. ಇದು ಸೂಪ್ ಕುಡಿದ್ರೆ ತುಂಬಾ ಒಳ್ಳೇದು ಅಂತಾರೆ ಹೆಲ್ತ್ಗೆಲ್ಲ. ಇವಾಗ ಮಾಡುವ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ ಈರುಳ್ಳಿ ತೊಗೊಂಡಿದ್ದೀನಿ, ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ. ಏನು ಆಯಿಲ್ ಹಾಕ್ತೇನೆ, ಫ್ರೈ ಮಾಡ್ಕೊಳ್ಳಿ. ಕೊಬ್ಬರಿ 2 ಚಿಪ್ ತೊಗೊಂಡ್ರೆ ಸಾಕು ನೀವು. ಫುಲ್ 1 ತೆಂಗಿನಕಾಯಿ, ಹಾಗೆ 3 ಟೊಮ್ಯಾಟೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆಯಿಲ್ ಹಾಕ್ದೇನೆ. ಹಾಗೆ ಶುಂಠಿ, ಕೊತ್ತಂಬರಿ ತೊಗೊಳ್ತಾ ಇದ್ದೀನಿ. ಟೊಮೆಟೊನ 2 ಕಡೆಯಿಂದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವಿವಾಗ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀವಿ. ನಾವು ಏನು ಪ್ಲೇಟ್ ತೊಗೊಂಡಿದ್ದೀವಲ್ಲ ಅಲ್ಲಿ ನಾನು ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ತವಾ ಮೇಲೆ. ಹಾಗೆ 5 ಏಲಕ್ಕಿ, 1 8-10 ಲವಂಗ, ಹಾಗೆ 1 8-10 ಕರಿಮೆಣಸು ತೊಗೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಚಕ್ಕೆ ತೊಗೊಳ್ತಾ ಇದ್ದೀನಿ ನಾನು, ಸ್ವಲ್ಪ ಚಕ್ಕೆ. ಇವನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡಿಕೊಂಡು ನಾವೇನು ಸಾಂಬಾರಿಗೆ ಮಸಾಲೆ ತೊಗೊಂಡಿದ್ವಲ್ಲ ಅದೇ ಪ್ಲೇಟಲ್ಲಿ ತೊಗೋಬೇಕು. ನಾನು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 8-10 ಗಡ್ಡೆನ. ನೋಡಿ ಇಷ್ಟೆಲ್ಲ ಹಾಕಿದರೆ ಸಾಂಬಾರಿಗೆ ಮುಗೀತು. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಪುದೀನ ಎಲ್ಲ ಹಾಕೋದು ಬೇಡ. ಇದು ನಾನು ನಾಟಿ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ತಲೆ ಮಾಂಸ ಹೇಗೆ ಮಾಡೋದು ಅಂತ. ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಾನು ಇವಾಗ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ತೋರಿಸ್ತೀನಿ ನೋಡಿ ಎಷ್ಟು ಫೈನಾಗಿ ಸ್ಮೂತಾಗಿ ಬಂದಿದೆ ಅಂತ. ಈಗ ಸಾಂಬಾರು ಒಗ್ಗರಣೆಗೆ ಏನೆಲ್ಲ ಬೇಕು ನೋಡೋಣ ಬನ್ನಿ. ಒಂದೇ 1 ಈರುಳ್ಳಿ ಇದ್ದರೆ ಸಾಕು, ದೊಡ್ಡದಾಗಿರೋದು. ಹಾಗೆ ಕೊತ್ತಂಬರಿ. ಇವಾಗ ಮಾಡುವ ವಿಧಾನ ನೋಡೋಣ. ಒಂದು ದೊಡ್ಡದಾಗಿರೋ ಪಾತ್ರೆ ತೊಗೊಂಡಿದ್ದೀನಿ. ಎಣ್ಣೆ ಹಾಕ್ತಿದ್ದೀನಿ. 1 4-5 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಎಣ್ಣೆ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಚೆನ್ನಾಗಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ಹಾಕಿದಾದ್ಮೇಲೆ ಚೆನ್ನಾಗಿ ಫ್ರೈ ಆಗಲಿ. 2 ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿ. ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಸಾಂಬಾರು ಮಸಾಲೆನ, ಅದನ್ನು ಹಾಕಿ. ನಾನು ಮಸಾಲೆ ಹಾಕ್ತಿದ್ದೀನಿ ನೋಡಿ. ನೀವು ಎಲ್ಲನೂ ಹಾಕಿ ಕ್ಲೀನಾಗಿ ಅದನ್ನು ಫ್ರೈ ಮಾಡಬೇಕು. ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಚೆನ್ನಾಗಿ ಮಸಾಲೆ ಫ್ರೈ ಆದಷ್ಟು ಸಾಂಬಾರು ರುಚಿಯಾಗಿ ಬರುತ್ತೆ. ನಾನು ಇವಾಗೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀನಿ. ಅಚ್ಚ ಖಾರದ ಪುಡಿ 1 ಟೇಬಲ್ ದೊಡ್ಡ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ 1 ಟೇಬಲ್ ಹಾಕ್ಬೋದು. ಖಾರ ಕಡಿಮೆ ಬೇಕು ಅಂದರೆ 1 ಟೇಬಲ್ ಹಾಕಿ. ನಾನು ಮೊದಲೇ ಅರಿಶಿನ ಏನು ಹಾಕ್ಕೊಳ್ತಾ ಇಲ್ಲ, ಯಾವುದೇ ಸಾಂಬಾರು ಪುಡಿನೂ ಹಾಕ್ಕೊಳ್ತಾ ಇಲ್ಲ. ಮಟನ್ದು ಚಿಕನ್ದು ಯಾವುದೂ ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ನಾವು ಆಲ್ರೆಡಿ ಮಸಾಲೆನ ರುಬ್ಬಿಟ್ಕೊಂಡಿದ್ದೀವಲ್ಲ ಅದರಲ್ಲೇ ಇರುತ್ತೆ. ನಾನು ಇವಾಗ ಏನು ಮಸಾಲೆ ಗ್ರೈಂಡರ್ ರುಬ್ಬಿದ್ನಲ್ಲ ಅದರಲ್ಲೇ ಸ್ವಲ್ಪ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ನೀರನ್ನ. ನೀವು ಬೇಕಾದರೆ ಜಾಸ್ತಿನೇ ಹಾಕೋಬೇಕು. ಈ ಥರ ಕುದಿಬೇಕಾದ್ರೆ ಮಸಾಲೆ ಚೆನ್ನಾಗಿ ಈ ಥರ ಕುದಿಬೇಕಾದ್ರೆ ನಾವೇನು ಚೆನ್ನಾಗಿ 2 ವಿಶಿಲ್ ಹೊಡೆಸಿರೋ ಮಟನ್ನ, ಅದೇ ತಲೆ ಮಟನ್ನ ವಿಶಿಲ್ ಹೊಡೆಸಿದ್ವಲ್ಲ ಅದೇ ಮಟನ್ನ ಇವಾಗ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟ್ರಾನ್ಸ್ಫರ್ ಆದ ತಕ್ಷಣ ಎಲ್ಲ ಮಸಾಲೆನೂ ಹತ್ಕೋಬೇಕು. ಹಾಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಇಟ್ಬಿಡೋಣ. ಇದು ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ಸಾಂಬಾರು ರುಚಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಥರ. ನಿಮ್ಗೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.